ಸ್ನೇಹಿತರೆ ನಮಸ್ಕಾರ, ಶುಭೋದಯ. ತಮ್ಮೆಲ್ಲರಿಗೂ ಕೂಡ ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಕೃತಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವರ್ಗ ಅಂದರೆ ತಪ್ಪಾಗಲಾರ್ದು. ಯಾಕೆಂತಂದರೆ ನೋಡಿ, ಎಲ್ಲವೂ ಕೂಡ ಉಚಿತವಾಗಿ ಸಿಕ್ಕಿದೆ. ಹಾಸ್ಪಿಟ್ಲಿಗೆ ಹೋದರೆ ಸಾವಿರಾರು ರೂಪಾಯಿ ಕೊಟ್ಟು ಆಕ್ಸಿಜನ್ ತೊಗೊಳ್ಬೇಕು, ಲಕ್ಷಾಂತರ ರೂಪಾಯಿ ಖರ್ಚು, ಡಾಕ್ಟ್ರ್ ಫೀಸಸ್ಸು ಏನಿಲ್ಲ. ಪ್ರಕೃತಿ ಮಾಡಿಲ್ಲ, ಆರಾಮಾಗಿ ನಾನು ಮಲಗಿಸ್ಕೊಂಡಿದ್ದೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ನೋಡ್ಬೋದು, ಆರಾಮಾಗಿದೆ. ಅತ್ಯಂತ ಅದ್ಭುತವಾದ ಒಂದು ಸ್ಥಳ ನನ್ನ ಹಿಂದೆ ಇದೆ, ಮುಂದೆನೂ ಇದೆ, ನನ್ನ ಸುತ್ತಮುತ್ತಲೂ ಕೂಡ ಇದೆ. ಸ್ನೇಹಿತರೆ, ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು ಒಂದು ವಿಚಾರ ಏನು ಅಂತಂದರೆ, ಈಗ ಕೆಲವರಿಗೆ ಕೆಲವೊಂದಷ್ಟು ಕಾಯಿಲೆಗಳು ಬರ್ತಾಯಿದೆ. ಈ ಕಾಲನ್ನು ಪ್ರೆಸ್ ಮಾಡಿದ್ರಿ, ಮಣ್ಣಿಂದ ಕೆಳಗಡೆ ಕಾಲನ್ನು ಈ ರೀತಿ ಪ್ರೆಸ್ ಮಾಡ್ತು ಅಂತಾರೆ, ಕುಳಿ ಬೀಳ್ತವೆ, ಅಲ್ಲಿ ರಕ್ತ ಸಂಚಾರ ಕಡಿಮೆ ಇರುತ್ತೆ, ಮತ್ತು ಹಾಗೆ ರಕ್ತ ಮಂದ ಆಗ್ತಾಯಿದೆ ಅನ್ನೋದು ನಿಮಗೆ ತೋರಿಸುತ್ತೆ. ಅದಾದಮೇಲೆ ಸ್ವಲ್ಪ ದಿವಸದಲ್ಲೇ ಈ ಕಿಡ್ನಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಹುಟ್ಕೊಳ್ತವೆ. ಅದು ಸುಸ್ತು ಬರ್ತಕ್ಕಂಥದ್ದು, ಬೆನ್ನೋವು ಬರ್ತಕ್ಕಂಥದ್ದು, ಈ ರೀತಿ ತೊಂದರೆಗಳು ಉಂಟಾಗ್ತವೆ. ಕೆಲವು ಸತಿ ಗಾಯಗಳಾಯಿತು ಅಂತಂದರೆ ಅವ್ರಿಗೆ ಅಲ್ಲಿ ವಾಸನೆ ಆಗೋದಿಲ್ಲ. ಯಾಕೆಂದರೆ ರಕ್ತ ಅಲ್ಲಿ ಒಂದು ಎಪ್ಪು ಕಟ್ತಾ ಇರುತ್ತೆ, ಅಂದರೆ ಗಟ್ಟಿ ಆಗ್ತಾ ಇರುತ್ತೆ. ಈ ಉದ್ದೇಶದಿಂದಾಗಿ, ಈ ಒಂದು ಕಾರಣದಿಂದಾಗಿ ಅದಾಗುತ್ತೆ. ಏನು ಥರ ಆಗುತ್ತೆ? ಅತಿ ಹೆಚ್ಚು ಮಾಂಸಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಪ್ರಿಸರ್ವೇಟಿವ್ ಕೆಮಿಕಲ್ ಇರ್ತಕ್ಕಂಥವು, ಒಂದಷ್ಟು ಎಲ್ಲವನ್ನು ಸೇವನೆ ಮಾಡ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇರೋದು, ಕಾಫಿ ಟೀನ ಜಾಸ್ತಿ ಸೇವನೆ ಮಾಡ್ತಕ್ಕಂಥದ್ದು, ಸಕ್ಕರೆ ಪದಾರ್ಥ ಇವೆಲ್ಲವೂ ನಿಮ್ಮ ದೇಹಕ್ಕೆ ಜಾಸ್ತಿ ಸೇರ್ತಾ ಇರ್ತದಲ್ಲ, ಇದೇ ಇದಕ್ಕೆ ಕಾರಣ ಆಗಿರುತ್ತೆ. ಇದನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಸ್ನೇಹಿತರೆ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಮಗೆ ಬೇಕಾಗಿರೋದೇನು? ಉತ್ತಮವಾದ ಆಹಾರ ಅಲ್ವಾ? ಅದು ನಾವು ಸೇವನೆ ಮಾಡಲಿಕ್ಕೆ ನಾವು ಶ್ರಮ ಪಡಬೇಕಾಗುತ್ತೆ. ಒಂದು ಸ್ವಲ್ಪ ಈ ಮ್ಯೂಸಿಕ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಪಕ್ಷಿ ಆಡ್ತಾಯಿದೆ. ಮಧ್ಯದಲ್ಲಿ ಡಿಸ್ಟರ್ಬ್ ಆಯಿತು ಅಂತಂದರೆ ನನಗೆ ಡಿಸ್ಟರ್ಬ್ ಆಗಲಿಲ್ಲ, ಕೇಳಿಸ್ಕೊಳ್ಳಿ. ಆ ಶಬ್ದ ಕೇಳ್ತಾ ಹಾಗೆ ಮೈ ಮರೆತೆ. ಸ್ನೇಹಿತರೆ, ಇದನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದರೆ, ಮುಖ್ಯವಾಗಿ ಈ ಬೆಳಗಿನ ಜಾವ ಅಂತಂದರೆ 4:15 6 ಗಂಟೆ ಒಳಗೆ ಈ ಸಮಯದಲ್ಲಿ ಎದ್ದು ಯೋಗಾಭ್ಯಾಸವನ್ನು ಶುರು ಮಾಡಿ, ಕಷಾಯ ರೂಪಗಳು, ಕಷಾಯದಲ್ಲಿ ಒಂದಷ್ಟು ಕಷಾಯಗಳನ್ನು ನಿಮ್ಗೆ ಹೇಳ್ತೀನಿ, ಸಾಧ್ಯವಾದರೆ ಪ್ರಯತ್ನ ಪಡಿ. ಇಲ್ಲಿ ಮುಖ್ಯವಾಗಿ ಕಷಾಯ ಬೇಡ ಅಂತಂದರೆ ನಮ್ಮಲ್ಲಿ ಇದಕ್ಕೆ ಒಂದು ಆಯುರ್ವೇದ ಒಂದು ಗಿಡಮೂಲಿಕೆ ಕೂಡ ನಮಗೆ ಸಿಗುತ್ತೆ. ಅಂತಂದರೆ ನಾನೇನು ದೊಡ್ಡ ಬ್ರ್ಯಾಂಡ್ ಅಲ್ಲ ಆಯುರ್ವೇದ, ಆದರೆ ನಮ್ಮಲ್ಲಿ ಗಿಡಮೂಲಿಕೆಗಳನ್ನು ಸಂಶೋಧನೆ ಮಾಡಿ ಅದನ್ನು ಒಂದು ಪಟ್ಟಿಯನ್ನು ತಯಾರಿಸಿ ಮಡಿಕೊಂಡಿದ್ದೀನಿ. ಅದನ್ನು ನೀವು ಬೇಕಾದರೆ ಕೇಳಿ ಪಡ್ಕೊಳ್ಬೋದು. ಮತ್ತು ಹಾಗೆ ಏನು ಇಲ್ಲ ಸರ್ ನನಗೆ ಬರಲಿಕ್ಕೆ ದೂರ ಆಗುತ್ತೆ ಅನ್ನೋದಾದರೆ ತಮಗೊಂದು ಮಾಹಿತಿಯನ್ನು ಕೊಡ್ತೀನಿ, ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ, ಅದನ್ನು ಮಾಡ್ತಾ ಹೋಗಿ ಸಾಕು. ಏನಿಲ್ಲ, ಸಿಂಪಲ್ಲಾಗಿ 2 ಅರಳಿ ಎಲೆ ತಗೊಳ್ಳಿ, 200 ml ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಅದು 150 ml ಬರಬೇಕು, ಆ ರೀತಿ ಕುದಿಸಿ ಬೆಳಗಿನ ಜಾವ 5:30 6 ಗಂಟೆಗೆ, ಅಂತಂದರೆ ನಿಮ್ಮ ಯೋಗಾಭ್ಯಾಸ ಎಲ್ಲ ಮುಗಿದ ಮೇಲೆ ಬೆಳಗಿನ ಜಾವ 5:30 6 ಗಂಟೆಯಲ್ಲಿ ಅದನ್ನು ಸಿಪ್ ಬೈ ಸಿಪ್ ಸ್ವಲ್ಪ ನೀವು ಯಾವ ಥರ ಟೀ ಕುಡಿತೀರ ಆ ಥರ ಕುಡಿಬೇಕು. ಅದಕ್ಕೆ ಅದು ಯಾವುದೇ ರೀತಿ ಕೆಮಿಕಲ್ನ ಹಾಕೋಂಗಿಲ್ಲ, ಮತ್ತು ಅದಕ್ಕೆ ಯಾವುದೇ ರೀತಿ ಸಕ್ಕರೆನೂ ಕೂಡ ಬೆರೆಸೋಂಗಿಲ್ಲ, ಏನು ಕೂಡ ಹಾಕಬೇಡಿ. ಇಷ್ಟನ್ನು ಹಾಕ್ಬಿಟ್ಟು ನೀವು ಪ್ರತಿದಿನ ಕುಡಿತಾ ಬನ್ನಿ. ಒಂದು ವಾರ ಕುಡಿದಾದ್ಮೇಲೆ ಏನು ಮಾಡಿ, 2 ಅರಳಿ ಎಲೆಗೆ ಅರ್ಧ ನಿಂಬೆಹಣ್ಣು, ಸಣ್ಣ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಿಂಡಿ 2 ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬನ್ನಿ. ಆ ಒಂದು ತೊಂದರೆ ತನ್ನಿಂತಾನೇ ಕಡಿಮೆ ಆಗ್ತಾ ಬರುತ್ತೆ. ಅಷ್ಟಕ್ಕೆ ಸಾಕ ಸರಿಯಾಗಿ ಬಿಡುತ್ತಾ? ಅಷ್ಟಕ್ಕೆ ಸರಿಯಾಗೋದಿಲ್ಲ. ಅದು ಕಾಫಿ ಟೀ ಕುಡಿಯೋದನ್ನು ಬಿಡಬೇಕು. ಮೈದಾ ಪದಾರ್ಥಗಳು, ಗೋಧಿ ಉತ್ಪನ್ನಗಳು, ಬೇಕರಿ ಉತ್ಪನ್ನಗಳು, ಮಾಂಸಾಹಾರ, ಮೊಟ್ಟೆ ಇವೆಲ್ಲವನ್ನು ಸ್ಟಾಪ್ ಮಾಡಿ. ಬೆಳಗಿನ ಜಾವ ನಾಷ್ಟಕ್ಕೆ ಒಂದು ಕೆಲಸ ಮಾಡಿ, ಬೆಳಗಿನ ಜಾವ ಉಪಹಾರಕ್ಕೆ ಏನು ಕೆಲಸ ಮಾಡಿ ಅಂತಂದರೆ, ರಾತ್ರಿ ಮೊಸರಿನಲ್ಲಿ ನೆನೆಸಿಟ್ಟು 1 ಚಿಟಿಕೆ ಇಷ್ಟು ಸಾಕು, ಒಂದು ಎಲೆಗೆ ಹಾಕೋಷ್ಟು ಅರಿಶಿಣವನ್ನು ಅಥವಾ ಒಂದು ಸ್ವಲ್ಪ ಸುಣ್ಣ, ಈ ಎರಡನ್ನೂ ಕೂಡ ಹಾಕಿ ತೊಂದರೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಹೊತ್ತು, ಅದಾಗಲಿಲ್ಲ ಅಂತಂದರೆ ನಿಮಗೆ ನುಗ್ಗೆಕಾಯಿ ಪೌಡ್ರ್ ಸಿಗುತ್ತಲ್ವ, ಮನೇಲಿ ತಯಾರು ಮಾಡ್ಕೊಳ್ಬೋದು, ಅದನ್ನು ಎಳ್ಳಲ್ಲಿ ಒಣಗಿಸಿ ತಯಾರು ಮಾಡ್ಕೋಬೋದು, ಅದನ್ನು ಮೊಸರಿಗೆ ಹಾಕ್ಬಿಟ್ಟು ಕುಡಿಬೋದು. ಅಥವಾ ಅರಳಿ ಎಲೆಗೆ 2 ಚಿಟಿಕೆ ಅರಿಶಿಣ, 2 ಅರಳಿ ಎಲೆ, ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಅದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದನೂ ಆಗುತ್ತೆ. ಮೊಸರಿಗೆ ಮೊರಿಂಗ ಪೌಡ್ರನ್ನು ಹಾಕಿ ತಿನ್ನೋದ್ರಿಂದನೂ ಸರಿಯಾಗುತ್ತೆ. ಮತ್ತು ಹಾಗೆ ನೆಕ್ಸ್ಟು ಸೀಬೆ ಎಲೆ, 2 ಸೀಬೆ ಎಲೆಗೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು 2 ಚಿಟಿಕೆ ಅರಿಶಿಣ ಹಾಕ್ಬಿಟ್ಟು ಅದನ್ನು ಕೂಡ ಕಷಾಯ ಮಾಡ್ಕೊಂಡು ಕುಡಿದ್ರೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥದ್ದು ಅರಳಿ ಎಲೆ. ಈ ಅರಳಿ ಎಲೆ ಕಷಾಯ ಅತ್ಯಂತ ಅದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ತಾವು ದಯವಿಟ್ಟು ಅದರ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಲ್ವಾ. ಆರೋಗ್ಯ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾದದ್ದು. ಇದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆ ಅಂತಂದರೆ ಇದೇನೆ, ಅಷ್ಟನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಯಾವ ರೀತಿ ಮೆಡಿಸಿನ್ ನಿಮ್ಗೆ ಏನೂ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನೀವು ಪ್ರಯತ್ನ ಪಟ್ಟು ನೋಡಿ, ಈ ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕೆ ಮಾಡಬಾರ್ದು? ನಿಮ್ಮ ಕೈ ಎಳತೆಗೆ ಸಿಗ್ತಕ್ಕಂಥ ಒಂದು ಈ
ಮೆಡಿಸಿನನ್ನು ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು 7483602419 ಇದಕ್ಕೆ ನೀವು ವಾಟ್ಸಪ್ಪನ್ನು ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸದಾ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಟೇಕ್ ಕೇರ್. ಬಾಯ್ ಬಾಯ್. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.